ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮೇ 7, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ವತಿಯಿಂದ UPSC ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ಮಾಕ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. 2 ಮಾಕ್ಗಳಿದ್ದಾವೆ ಪ್ರಿಲಿಮ್ಸ್ಗಿನ ಮುಂಚೆ. 14ನೇ ತಾರೀಕಿಗೆ ಒಂದಿದೆ ಮತ್ತು 21ನೇ ತಾರೀಕಿಗೆ ಒಂದಿದೆ. ಈ 2 ಎಕ್ಸಾಮ್ಗಳು ಸೇಮ್ UPSC ಪ್ಯಾಟರ್ನಲ್ಲೇ ಇರುತ್ತೆ. ಅಂದರೆ ಸ್ಕೂಲಲ್ಲೇ ನಿಮ್ಗೆ ಏನು ಮಾಡ್ತಾರೆ, ಮಾರ್ನಿಂಗ್ GS ಪೇಪರ್ ಆ್ಯಂಡ್ ಆಫ್ಟರ್ನೂನ್ CSAT ಈ ರೀತಿಯಾಗಿ ಸೇಮ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದ್ರ ಮುಖಾಂತರ ಎಕ್ಸಾಮ್ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈ ಒಂದು ಮಾಕ್ ಟೆಸ್ಟಲ್ಲಿ ನೀವು ಅಟೆಂಡ್ ಆಗಿದ್ರೆ ನಿಮ್ಮ ಪ್ರಿಪ್ರೇಷನ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಚೇಂಜಸನ್ನು ನೀವು ಮಾಡ್ಕೋಬೇಕು. ಈವನ್ ಈ ವರ್ಷ ನೀವು ಎಕ್ಸಾಮ್ ಬರೀತಿಲ್ಲ ಅಂತಂದ್ರು ನೆಕ್ಸ್ಟ್ ಇಯರ್ ಬರೀತಿದ್ದೀನಿ ಅಂತಂದರೆ ನೀವು ಈ ಟೆಸ್ಟನ್ನು ತೆಗೆದುಕೊಳ್ಳಿ. ಸೊ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಪ್ರಿಪ್ರೇಷನ್ಗೆ ನೀವು ಎಷ್ಟು ಸ್ಪೀಡಪ್ ಮಾಡಬೇಕು, ಯಾವ ಸಬ್ಜೆಕ್ಟಲ್ಲಿ ನೀವು ವೀಕ್ ಇದ್ದೀರಾ, ಯಾವ ಸಬ್ಜೆಕ್ಟಲ್ಲಿ ನೀವು ಸ್ಟ್ರಾಂಗ್ ಇದ್ದೀರಾ ಅನ್ನೋದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬೋದು. ಯಾಕೆಂದರೆ ನಾವು ನಾರ್ಮಲಿ ನಮ್ಮ ಪ್ರಿಪ್ರೇಷನ್ ಲೆವೆಲ್ ಯಾವ ರೀತಿಯಾಗಿದೆ ಅನ್ನೋದನ್ನ ಎಕ್ಸಾಮಿನೇಷನ್ ಎಕೋಸಿಸ್ಟಮಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹಾಗೂ ಈ ಒಂದು ಮಾಕ್ ಟೆಸ್ಟ್ಗೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಇಲ್ಲ, ಫ್ರೀಯಾಗಿ ತಾವು ಅಟೆಂಡ್ ಮಾಡ್ಬೋದು, ತಮ್ಮ ಒಂದು ಪ್ರಿಪ್ರೇಷನನ್ನು ಗೇರ್ ಅಪ್ ಮಾಡ್ಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಗೋಟಬಯ ಡಿಕ್ಲೇರ್ಸ್ ಎಮರ್ಜೆನ್ಸಿ ಯೆಟ್ ಅಗೇನ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್, ಅದರಲ್ಲೂ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ಗೆ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ಇಷ್ಟೇ. ಶ್ರೀಲಂಕಾದಲ್ಲಿ ಬೇಸಿಕ್ ಕಮೋಡಿಟೀಸ್ಗಳು ಇಲ್ಲದೇ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಸಿಟಿಜನ್ಸ್ಗಳು ಇವತ್ತು ಸರ್ಕಾರದ ವಿರುದ್ಧ ಪ್ರೊಟೆಸ್ಟನ್ನು ಮಾಡ್ತಾ ಇದೆ. ಅದಕ್ಕಾಗಿ ಸರ್ಕಾರ ಇವತ್ತು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದೆ. ಈ ಒಂದು ಎಮರ್ಜೆನ್ಸಿ ಇದು ಆಲ್ರೆಡಿ ಮಾಡಿದ್ರು, ಅಂದರೆ ಏಪ್ರಿಲ್ 1ನೇ ತಾರೀಕಲ್ಲಿ ಮಾಡಿದ್ರು, ಮತ್ತೆ ಇವಾಗ ಸೆಕೆಂಡ್ ಟೈಮ್ ಎಮರ್ಜೆನ್ಸಿಯನ್ನು ಮಾಡಿದ್ದಾರೆ. ಸೊ ಈ ಒಂದು ಎಮರ್ಜೆನ್ಸಿ ಡಿಕ್ಲರೇಷನು ಅಲ್ಲಿರ್ತಕ್ಕಂಥ ಒಂದು ಪ್ರೊಟೆಸ್ಟನ್ನು ಕಂಟ್ರೋಲಿಗೆ ತರಬಹುದು ಅಂತ ಸರ್ಕಾರ ಡಿಸಿಷನ್ ತಗೊಂಡಿದೆ ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು. ಇನ್ನು ನಾವು ಶ್ರೀಲಂಕಾದಲ್ಲಿರ್ತಕ್ಕಂಥ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರ್ಟಿಕಲ್ಸನ್ನು ನೋಡಿದ್ದೀವಿ. ಅದಕ್ಕೆ ಯಾವ ರೀತಿಯಾದಂಥ ಚೇಂಜಸನ್ನು ಸರ್ಕಾರ ಮಾಡಬಹುದು, IMFಗೆ ಅಪ್ರೋಚ್ ಮಾಡೋದಾಗಲಿ, ಈ ಎಲ್ಲ ಆರ್ಟಿಕಲ್ಸ್ಗಳನ್ನು ಬ್ರೀಫ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ಅಗೇನ್ ಸ್ವಲ್ಪ ರಿವಿಷನ್ ಮಾಡೋಕ್ಕೆ ಟ್ರೈ ಮಾಡೋಣ. ಅಂದರೆ ಯಾವ ರೀತಿಯಾದಂಥ ಕ್ರೈಸಿಸ್ ಇಲ್ಲಿ ಕ್ರಿಯೇಟ್ ಆಗಿದೆ ಅಂತ ಕನೆಕ್ಟಿವಿಟಿಯನ್ನು ಅಥವಾ ಯಾವ ರೀತಿಯಾಗಿ ನಾವು ಪಾಯಿಂಟ್ಸನ್ನು ಕನೆಕ್ಟ್ ಮಾಡ್ಕೋಬೋದು ಅನ್ನೋದನ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ಶ್ರೀಲಂಕಾದಲ್ಲಿ ಈ ರೀತಿಯಾದಂಥ ಪ್ರೊಟೆಸ್ಟ್ ಆಗೋದಕ್ಕೋಸ್ಕರ ಅಥವಾ ಎಮರ್ಜೆನ್ಸಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಮೇಜರ್ ಕಾರಣ ಅಂತಂದರೆ ಶ್ರೀಲಂಕಾದಲ್ಲಿ ಇವತ್ತು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಕ್ರೈಸಿಸ್, ಅಂದರೆ BOP ಕ್ರೈಸಿಸ್. ಇವತ್ತು ಸರ್ಕಾರದಲ್ಲಿ ಫಾರಿನ್ ಡೆಟ್ ಬರ್ಡನ್ ಇನ್ಕ್ರೀಸ್ ಆಗಿದೆ. ಸೊ ಇದರಿಂದಾಗಿ ಬೇರೆ ದೇಶದಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಲೋನನ್ನು ಅವ್ರಿಗೆ ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಲ್ಲಿ ತುಂಬ ಕಡಿಮೆ ಆಗ್ತಾ ಬಂದಿದೆ, ಕ್ರಿಟಿಕಲ್ ಕಂಡೀಷನ್ ಇದೆ ಅನ್ನೋದನ್ನು ನಾವು ಫಸ್ಟ್ ಪಾಯಿಂಟ್ ನೋಡಿದಾಗ, ಇವಾಗ ಈ ಒಂದು ಕಂಡೀಷನ್ ಬರೋಕ್ಕೆ ಕಾರಣ ಏನು ಅಂತಂದರೆ, ಒಂದು ಟೂರಿಸಮ್ ಸೆಕ್ಟರಿಂದ ಅವ್ರಿಗೆ ಇನ್ಕಮ್ ಬರ್ತಿತ್ತಲ್ಲ, ಆ ಒಂದು ಇನ್ಕಮು ಕಡಿಮೆ ಆಗುತ್ತೆ. ಯಾಕೆಂದರೆ ನಾವು ಪ್ಯಾಂಡಮಿಕ್ ಸಿಚುವೇಷನಿಂದ ನೋಡಿದಾಗ ಟೂರಿಸಮ್ ಆಲ್ಮೋಸ್ಟ್ ನಿಲ್ಲಾಗಿರ್ತಕ್ಕಂಥ ಕಂಡೀಷನ್. ಸಾಕಷ್ಟು ದೇಶಗಳು ಟೂರಿಸಮ್ ಮೇಲೆ ಡಿಪೆಂಡ್ ಆಗಿರುವಂಥ ಕಂಟ್ರಿಗಳು ಸಹಿತ ಈ ಒಂದು ಸಿಚುವೇಷನಲ್ಲಿ ತಮ್ಮ ಒಂದು ಇನ್ಕಮನ್ನು ಕಳ್ಕೊಂಡಿದ್ದಾವೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ನೇಪಾಲ್ ಅಂತ ನೋಡಿದ್ವಿ ನ್ಯೂಸಲ್ಲಿ. ನೇಪಾಳಲ್ಲೂ ಸಹ ಇವತ್ತು ಫಾರಿನ್ ರಿಸರ್ವ್ಗೆ ಸಂಬಂಧಪಟ್ಟಂಥ ಕ್ರೈಸಿಸ್ ಇನಿಷಿಯಲ್ ಹಂತದಲ್ಲಿದೆ. ಅದೇ ರೀತಿಯಾಗಿ ಈ ಶ್ರೀಲಂಕಾದಲ್ಲೂ ಸಹ ಟೂರಿಸಮ್ ಸೆಕ್ಟರಿಂದ ಸಾಕಷ್ಟು ಹಾರ್ಡ್ ಆಗಿರ್ತಕ್ಕಂಥ ಕಂಡೀಷನು ಅಥವಾ ಕ್ರಿಯೇಟ್ ಆಗಿದೆ ಅನ್ನೋದು. ಇದರಿಂದಾಗಿ ಅವರ ಒಂದು ಫಾರಿನ್ ರಿಸರ್ವ್ಸು ಕಡಿಮೆ ಆಗಿದೆ ಅನ್ನೋದನ್ನು ಕನೆಕ್ಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಸರ್ಕಾರ ಒಂದು ಇಂಪಾರ್ಟೆಂಟ್ ಪಾಲಿಸಿಯನ್ನು ತರುತ್ತೆ. ಇದು ಕೆಮಿಕಲ್ ಫರ್ಟಿಲೈಸರನ್ನು ಬ್ಯಾನ್ ಮಾಡೋದ್ರ ಮುಖಾಂತರ ನಾವು ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಮಾಡ್ತೀವಿ. ಇಡೀ ಜಗತ್ತಲ್ಲೇ ನಾವು ಫಸ್ಟ್ ಟೈಮ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿರ್ತಕ್ಕಂಥ ಕಂಟ್ರಿ ಅಂತ ಹೆಗ್ಗಳಿಕೆ ಪಡ್ಕೋತೀವಿ ಅನ್ನುವಂಥ ಪಾಲಿಸಿಯನ್ನು ಇಮಿಡಿಯೇಟ್ ಆಗಿ ಯಾವುದೇ ರೀತಿಯಾದಂಥ ಎಕ್ಸ್ಪರ್ಟ್ಗಳನ್ನು ಕನ್ಸಲ್ಟ್ ಮಾಡದೆ ಅಥವಾ ಐಡಿಯಾಸ್ಗಳನ್ನು ತೆಗೆದುಕೊಳ್ಳದೆ ಅವರು ಏನು ಮಾಡ್ತಾರೆ, ಈ ಒಂದು ಪಾಲಿಸಿಯನ್ನು ತರ್ತಾರೆ. ಇದರಿಂದಾಗಿ 2 ರೀತಿಯಾದಂಥ ಸಿಚುವೇಶನ್ ಆಗುತ್ತೆ. ಅಲ್ಲಿ ಫುಡ್ ಸ್ಕೇರ್ಸಿಟಿ ಆಗುತ್ತೆ. ಯಾಕೆಂದರೆ ಸಡನ್ನಾಗಿ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಕ್ಕೆ ಶಿಫ್ಟ್ ಆಗ್ತಿದ್ದೀವಿ ಅಂತಂದರೆ ಇಟ್ ಈಸ್ ಇಂಪಾಸಿಬಲ್. ಅಂದರೆ ಮೊದಲು ಎಷ್ಟು ಪ್ರೊಡಕ್ಟಿವಿಟಿ ಇರುತ್ತೆ ಅಷ್ಟು ಪ್ರೊಡಕ್ಟಿವಿಟಿಯನ್ನು ನಾವು ಎನ್ಶೋರ್ ಮಾಡಲಿಕ್ಕಾಗಲ್ಲ. ಒಂದು ಇನ್ನು ಈ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮೆಥಡಾಲಜಿ ಏನಿದಿಲ್ಲ, ಇದು ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಆಗುತ್ತೆ. ಸೊ ಮೊದಲು ನಾವು ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಬೇಕು, ಸಾಕಷ್ಟು ಪ್ರೊಡಕ್ಷನನ್ನು ಮಾಡಬೇಕು, ಎಲ್ಲ ಸ್ಟಾಕನ್ನು ಇಟ್ಕೊಂಡು ಈ ರೀತಿಯಾದಂಥ ಚೇಂಜಸನ್ನು ಮಾಡ್ತಾ ಹೋಗೋದ್ರಿಂದ ನಾವು ಆದಷ್ಟು ಹಾರ್ಮ್ ಆಗದೇ ಇರುವಂಥ ಸಿಚುವೇಶನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಇದರಿಂದಲ್ಲಿ ಫುಡ್ ಸ್ಕೇರ್ಸಿಟಿ ಆಗಿದೆ ಅನ್ನೋದು, ಇದರಿಂದ ಮತ್ತು ಫುಡ್ ಅವೈಲೇಬಿಲಿಟಿ ಇಲ್ಲ ಅಂತಂದರೆ ಫುಡ್ ಪ್ರೈಸಸ್ಸು ಇನ್ಕ್ರೀಸ್ ಆಗುತ್ತೆ. ಎಲ್ಲಿ ಸಪ್ಲೈ ಕಡಿಮೆ ಇರುತ್ತೆ ಅದರಿಂದ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಹಾಗೂ ಇವಾಗ ಆ ದೇಶದಲ್ಲಿ ಫುಡ್ ಪ್ರೊಡಕ್ಷನ್ ಆಗ್ತಾ ಇಲ್ಲ ಅಂತಂದಾಗ ಅವರು ಬೇರೆ ಕಂಟ್ರಿಗಳಿಂದ ತಮ್ಮ ಒಂದು ಎಸೆನ್ಷಿಯಲ್ ಕಮೋಡಿಟೀಸ್ನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಇಂಪೋರ್ಟ್ ಮಾಡ್ಕೋಬೇಕಂತಂದರೆ ಅವರು ಫಾರಿನ್ ಕರೆನ್ಸೀಸನ್ನು ಕೊಡಬೇಕು. ಸೊ ಇದರಿಂದಾಗಿ ಆ ದೇಶದಲ್ಲಿರ್ತಕ್ಕಂಥ ಫಾರಿನ್ ಕರೆನ್ಸೀಸು ಸಹ ಡಿಕ್ರೀಸ್ ಆಗ್ತಾ ಬಂದಿದೆ. ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ನಾವು ಇಂಟರ್ ಕನೆಕ್ಟ್ ಮಾಡ್ಕೋತಾ ಹೋದರೆ ಎಕಾನಮಿನಲ್ಲಿ ಯಾವುದೇ ರೀತಿಯಾಗಿ ಅಪ್ಲೈಡ್ ಕ್ವಶನ್ಸ್ ಬಂದ್ರೂ ಸಹ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ನಾರ್ಮಲಿ ನಾವು ಸ್ಟ್ಯಾಟಿಕ್ ಪೋರ್ಷನ್ಸನ್ನು ಓದುವಾಗ ಫಾರಿನ್ ಕರೆನ್ಸಿ ಅಂತಂದರೆ ಏನು, BOP ಅಂದರೆ ಏನು, ಅದರಲ್ಲಿ ಯಾವ ರೀತಿಯಂಥ ಟೈಪ್ಸ್ಗಳಿದ್ದಾವೆ, ಡೆಫಿನೇಷನ್ಸ್ಗಳನ್ನು ಓದಿರ್ತೀವಿ. ಆದರೆ ಇವಾಗ ಎಕ್ಸಾಮ್ಸಲ್ಲಿ ಅಪ್ಲೈಡ್ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಇದನ್ನು ಟ್ಯಾಕಲ್ ಮಾಡೋದಕ್ಕೋಸ್ಕರ ನಾವು ನ್ಯೂಸ್ ಪೇಪರಲ್ಲಿ ಅಥವಾ ನ್ಯೂಸಲ್ಲಿ ಯಾವ ರೀತಿಯಾದಂಥ ಇಶ್ಯೂಸ್ಗಳಿದ್ದಾವೆ, ಯಾವ ರೀತಿಯಂಥ ಕಾನ್ಸಿಕ್ವೆನ್ಸಸ್ ಇದೆ, ಎಕನಾಮಿ ಮೇಲೆ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗ್ತಾ ಇದೆ, ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಯಾವ ರೀತಿಯಾಗಿದೆ, ಇದನ್ನೆಲ್ಲ ಕನೆಕ್ಟ್ ಮಾಡ್ಕೊತ ಹೋದರೆ
ಈಸಿಯಾಗಿ ನಾವು ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಮೇಲೆ ಕಾನ್ಫಿಡೆನ್ಸನ್ನು ಬೆಳೆಸ್ಕೋಬಹುದು. ಇನ್ನು ಮುಂದಿನ ಆರ್ಟಿಕಲ್, ಫರ್ಟಿಲಿಟಿ ರೇಟ್ ಫಾಲ್ಸ್ ಫರ್ದರ್ ಒಬಿಸಿಟಿ ರೈಸಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಸೆಕ್ಷನಲ್ಲಿ ಹೆಲ್ತ್ ಆ್ಯಂಡ್ ಎಜುಕೇಷನ್ಗೆ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಈ ಒಂದು ಆರ್ಟಿಕಲಲ್ಲಿ ನಾವು ಪ್ರಿಲಿಮ್ಸ್ ಲೆವೆಲಲ್ಲಿ ಫೋಕಸ್ ಮಾಡಬೇಕಾಗಿರುವಂಥದ್ದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂದರೆ ಏನು ಹಾಗೂ ಫರ್ಟಿಲಿಟಿ ರೇಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಹೈಲೈಟ್ಸನ್ನು ನೋಡೋಕ್ಕಿಂತ ಮುಂಚೆ ಈ ಒಂದು ಆರ್ಟಿಕಲಲ್ಲಿ ಯಾವ ರೀತಿಯಾದಂತಹ ಕೋರ್ ಇನ್ಫಾರ್ಮೇಷನ್ ಇದೆ ಅಥವಾ ಕಂಟೆಕ್ಸ್ಟ್ ಏನಿದೆ ಅಂತ ನೋಡೋದಾದರೆ, ಇವತ್ತು ಫರ್ಟಿಲಿಟಿ ರೇಟ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಇದಕ್ಕೆ ಇನ್ನೊಂದು ಕಾರಣ ಅಂತಂದರೆ ಒಬಿಸಿಟಿ ಹೆಚ್ಚಾಗ್ತಾ ಇರುವಂಥದ್ದು. ಸೊ ಮೊದಲು ನಮಗೆ ಫರ್ಟಿಲಿಟಿ ರೇಟ್ ಅಂದರೆ ಏನು ಅಂತ ಗೊತ್ತಿರಬೇಕಲ್ವಾ. ಒಬ್ಬ ಮಹಿಳೆ ತನ್ನ ರಿಪ್ರೊಡಕ್ಟಿವ್ ಡ್ಯೂರೇಷನಲ್ಲಿ ಅಥವಾ ರಿಪ್ರೊಡಕ್ಟಿವ್ ಏಜ್ ಅಂತ ಏನು ಕರೀತಾರಲ್ಲ, 14 to 49 ಅಂತ ನಾರ್ಮಲಿ ಕರೀತಾರೆ. ಆ್ಯಾವ್ರೇಜ್ ಅಂತ ತೊಗೊಂಡ್ರೆ ಇದು ಇಂಡಿವಿಜುವಲ್ ಮೇಲೆ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನಾರ್ಮಲಿ 14 to 49 ವಯಸ್ಸಿನವರೆಗೆ ಅಂತ ಹೇಳಲಾಗುತ್ತೆ. ಈ ಒಂದು ಡ್ಯೂರೇಷನಲ್ಲಿ ಒಬ್ಬ ಇಂಡಿವಿಜುವಲ್ ಮಹಿಳೆ ಎಷ್ಟು ಮಕ್ಕಳಿಗೆ ಜನ್ಮವನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಿದ್ರೆ ಎಷ್ಟು ಇರಬೇಕು, ವಾಟ್ ಈಸ್ ದ ಆಪ್ಟಿಮಮ್ ಲೆವೆಲ್ ಆಫ್ ಟೋಟಲ್ ಫರ್ಟಿಲಿಟಿ ರೇಟ್ ಅಂತಂದರೆ 2.1 ಇರಬೇಕು. ಇದರಿಂದ ನಾರ್ಮಲ್ ಪಾಪ್ಯುಲೇಷನ್ ಸೈಜನ್ನು ಮೇಂಟೈನ್ ಮಾಡ್ಬೋದು. ಇದು ಹೆಲ್ದಿ ಕಂಡೀಷನ್ ಅಂತ ಹೇಳಲಾಗುತ್ತೆ. ಇವಾಗ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಹೇಳೋ ಪ್ರಕಾರ ಟೋಟಲ್ ಫರ್ಟಿಲಿಟಿ ರೇಟು 2.2 ಇರುವಂಥ ಕಂಡೀಷನ್ನು ಇವಾಗ ನಮ್ಮ ದೇಶದಲ್ಲಿ 2.0ಗೆ ಇಳಿಕೆ ಆಗ್ತಾ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಎವರೇಜ್ ಇವಾಗ 2.0ಗೆ ಬಂದಿದೆ ಅನ್ನುವಂಥದ್ದು. ಮತ್ತು ಈ ಒಂದು ಒಬಿಸಿಟಿನೂ ಸಹ ಈ ಟೋಟಲ್ ಫರ್ಟಿಲಿಟಿ ರೇಟ್ಗೆ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು ಅನ್ನೋದನ್ನು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ನಾವಿವಾಗ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆನ ಒಂದು ಹೈಲೈಟ್ಸನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಏಕೆಂದರೆ 4th ಸರ್ವೆ ಆ್ಯಂಡ್ 5th ಸರ್ವೆಯನ್ನು ನಾವು ನೋಡಬೇಕಾಗುತ್ತೆ. ಇಲ್ಲಿ ಕಂಪ್ಯಾರಿಸನನ್ನು ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಚೇಂಜಸ್ ಆಗಿದೆ ಅನ್ನೋದ್ರ ಮೇಲೆ. ಸೊ ಮೊದಲು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂದರೆ ಏನು, ಯಾವ ರೀತಿಯಾದಂಥ ಪ್ಯಾರಾಮೀಟರ್ಸನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ನಮ್ಮ ದೇಶದಲ್ಲಿ ಲಾರ್ಜ್ ಸ್ಕೇಲಲ್ಲಿ ತುಂಬ ರೌಂಡ್ಸ್ಗಳನ್ನು ಕಂಡಕ್ಟ್ ಮಾಡೋದ್ರ ಮುಖಾಂತರ ಪ್ರತಿಯೊಂದು ಹೌಸ್ ಹೋಲ್ಡಲ್ಲಿ ಯಾವ ರೀತಿಯಾದಂಥ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು, ಎಲ್ಲ ಕೋಆರ್ಡಿನೇಷನ್ ಮಾಡೋದ್ರ ಮುಖಾಂತರ ಸಾಕಷ್ಟು ಟೆಕ್ನಿಕಲ್ ಗೈಡೆನ್ಸ್ನ ಮುಖಾಂತರ ಇವತ್ತು ಸರ್ವೆಯನ್ನು ಕಂಡಕ್ಟ್ ಮಾಡಲಾಗುತ್ತೆ. ಈ ಒಂದು ಸರ್ವೆ ಏನಿದೆಯಲ್ಲ, ಇದನ್ನು ಫಸ್ಟ್ ಟೈಮ್ ನಾವು ಕಂಡಕ್ಟ್ ಮಾಡಿದ್ದು ಅಥವಾ ನ್ಯಾಷನಲ್ ಲೆವೆಲಲ್ಲಿ ಇದನ್ನು ಕಂಡಕ್ಟ್ ಮಾಡಿದ್ದು 1992 ಮತ್ತು 1993ನಲ್ಲಿ. ಇವಾಗ ನಾವು ಕಂಡಕ್ಟ್ ಮಾಡಿರುವಂಥದ್ದು ರೀಸೆಂಟಾಗಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಸ್ಟೇಜಲ್ಲಿ ನಾವು ಇದ್ದೀವಿ ಅನ್ನುವಂಥದ್ದು. ಇದನ್ನು ಫಂಡ್ ಮಾಡ್ತಕ್ಕಂಥ ಏಜೆನ್ಸಿ ಯಾವುದಂತಂದರೆ ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಹಾಗೂ ಯುನಿಸೆಫ್ ಇದೆಯಲ್ಲ, ಅದನ್ನು ಸಹ ಒಂದು ಸಪ್ಲಿಮೆಂಟರಿ ಸಪೋರ್ಟನ್ನು ಈ ಒಂದು ಸರ್ವೆಗೆ ಕೊಡುತ್ತೆ ಅನ್ನುವಂಥದ್ದು. ಈ ಒಂದು ಲಾರ್ಜ್ ಸ್ಕೇಲಲ್ಲಿ ನಾವು ಸರ್ವೆ ಏನು ಮಾಡ್ತಾ ಇದ್ದೀವಲ್ಲ, ಇದರ ಮೇಜರ್ ಆಬ್ಜೆಕ್ಟಿವ್ ಅಥವಾ ನ್ಯಾಷನಲ್ ಲೆವೆಲಲ್ಲಿ ಈ ಸರ್ವೆ ಕಂಡಕ್ಟ್ ಮಾಡೋದಕ್ಕೋಸ್ಕರ ಯಾವ ರೀತಿಯಾದಂಥ ಮೇಜರ್ ಕನ್ಸರ್ನನ್ನು ತೋರಿಸ್ತಾರೆ ಅಥವಾ ಮೇಜರಾಗಿ ಪ್ಯಾರಾಮೀಟರ್ಸ್ಗಳನ್ನು ಇಲ್ಲಿ ಕಂಡುಹಿಡಿಯಲಾಗುತ್ತೆ ಅಂತಂದರೆ, ಒಂದು ಫರ್ಟಿಲಿಟಿ ರೇಟನ್ನು ನೋಡ್ತಾರೆ, ಇನ್ಫ್ಯಾಂಟ್ ಮೋರ್ಟಾಲಿಟಿ ಇರ್ಬೋದು, ಚೈಲ್ಡ್ ಮೋರ್ಟಾಲಿಟಿ ಇರ್ಬೋದು, ಮತ್ತು ಫ್ಯಾಮಿಲಿ ಪ್ಲ್ಯಾನಿಂಗ್ ಯಾವ ರೀತಿಯಾಗಿದೆ, ಮ್ಯಾಟರ್ನಲ್ ಅಥವಾ ಚೈಲ್ಡ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ರಿಪ್ರೊಡಕ್ಟಿವ್ ಹೆಲ್ತ್ ಇರ್ಬೋದು, ನ್ಯೂಟ್ರಿಷನ್ ಇರ್ಬೋದು, ಅಥವಾ ಎನಿಮಿಕ್ ಕಂಡೀಷನ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಇವತ್ತು ಒಂದು ಹೆಲ್ತ್ ಕ್ವಾಲಿಟಿಯನ್ನು ಒಂದು ಫ್ಯಾಮಿಲಿ ಎನ್ಶೋರ್ ಮಾಡ್ತಾ ಇದೆ, ಫ್ಯಾಮಿಲಿನಲ್ಲಿ ಯಾವ ರೀತಿಯಂಥ ಪ್ಲ್ಯಾನಿಂಗ್ ಸರ್ವಿಸ್ಗಳಿದ್ದಾವೆ, ಇದನ್ನೆಲ್ಲ ಕಂಪ್ಲೀಟಾಗಿ ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆನಲ್ಲಿ ನೋಡಲಾಗುತ್ತೆ ಅನ್ನುವಂಥದ್ದು. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ನಲ್ಲಿ ನಾವು ಹೊಸ ಏರಿಯಾಗಳನ್ನು ರಿಕಗ್ನೈಸ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಮೈಕ್ರೋ ಲೆವೆಲಲ್ಲಿ ಈ ಒಂದು ಪ್ರೋಗ್ರಾಮನ್ನು ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಟ್ರೈ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಚೈಲ್ಡ್ಗೆ ಸಂಬಂಧಪಟ್ಟಂತೆ ನಾವು ನ್ಯೂಟ್ರಿಷನ್ ಅಥವಾ ಡೆತ್ ರೇಟ್ ಈ ರೀತಿಯಾಗಿ ನಾವು ಸರ್ವೆನಲ್ಲಿ ನಾರ್ಮಲಿ ನೋಡ್ತೀವಿ. 5ನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಚೈಲ್ಡ್ ಇಮ್ಯುನೈಸೇಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಯಾವ ರೀತಿಯಾದಂತಹ ಕಂಪೋನೆಂಟ್ಸ್ಗಳಲ್ಲಿ ಆ್ಯಡ್ ಮಾಡಬೇಕು ಅಥವಾ ಯಾವ ರೀತಿಯಾದಂಥ ಕಾಂಪೋಸಿಷನ್ ಇವತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ ಇರಬೇಕು ಅನ್ನುವಂಥದ್ದು, ಹಾಗೂ ಆಲ್ಕೋಹಾಲ್ ಫ್ರೀಕ್ವೆನ್ಸಿ ಯಾವ ರೀತಿಯಾಗಿರುತ್ತೆ ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್, ಟೊಬ್ಯಾಕೊ ಕನ್ಸಂಪ್ಷನ್ ಯಾವ ರೀತಿಯಾಗಿರುತ್ತೆ ಒಂದು ಹೌಸ್ ಹೋಲ್ಡಲ್ಲಿ, ಮೆನಿಸ್ಟ್ರುವಲ್ ಹೈಜಿನ್ ಇರ್ಬೋದು, ಮತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಲೈಫ್ ಸ್ಟೈಲ್ ರಿಲೇಟೆಡ್ ಇರತಕ್ಕಂಥ ಡಿಸೀಸಸ್ಗಳನ್ನು ನೋಡ್ತೀವಿ, ಡಯಾಬಿಟಿಸ್ ಇರ್ಬೋದು, BP, ಈ ರೀತಿಯಾಗಿ ಏಜ್ ವೈಸ್ ಯಾವ ರೀತಿಯಾದಂಥ ಚೇಂಜಸ್ಗಳಾಗ್ತಾ ಇದ್ದಾವೆ ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಡೇಟಾವನ್ನು ಹೋಲಿಸ್ಟಿಕ್ ಆಗಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ನಲ್ಲಿ ಕವರ್ ಮಾಡಿದ್ದಾರೆ ಅನ್ನುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ಮೇಜರಾಗಿ 3 ರೀತಿಯಾದಂಥ ಟಾರ್ಗೆಟ್ ಅಥವಾ 3 ರೀತಿಯಾದಂಥ ಸರ್ವೆಯನ್ನು ಕೊಟ್ಟಿದ್ದಾರೆ. ಒಂದು, ಫರ್ಟಿಲಿಟಿ ರೇಟು ಸ್ಟೇಟ್ ವೈಸ್ ಯಾವ ರೀತಿಯಾಗಿದೆ, ಮತ್ತು ಇನ್ಸ್ಟಿಟ್ಯೂಷನಲ್ ಬರ್ತ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ವುಮನ್ ಡಿಸಿಷನ್ ಮೇಕಿಂಗ್ ಯಾವ ರೀತಿಯಾದಂಥ ಹೆಲ್ತನ್ನು ಒಂದು ಹೌಸ್ ಹೋಲ್ಡಲ್ಲಿ ಎನ್ಶೋರ್ ಮಾಡುತ್ತೆ, ಒಬೆಸಿಟಿಯಿಂದ ಯಾವ ರೀತಿಯಾದಂಥ ಚೇಂಜಸ್ ಇರುತ್ತೆ ಅನ್ನೋದನ್ನು 4 ರೀತಿಯಾದಂಥ ಡೈಮೆನ್ಷನ್ಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಫರ್ಟಿಲಿಟಿ ರೇಟನ್ನು ನಾವು ನೋಡಿದಾಗ 5 ಸ್ಟೇಟ್ಸ್ಗಳಲ್ಲಿ ಇವತ್ತು ಫರ್ಟಿಲಿಟಿ ರೇಟು 2.1ಕಿನೂ ಅಬೋವ್ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಯಾವ್ಯಾವ ಸ್ಟೇಟ್ಸ್ಗಳಂತಂದರೆ
ಬಿಹಾರ್ ಇದೆ, ಮೇಘಾಲಯ ಇದೆ, ಉತ್ತರ ಪ್ರದೇಶ ಇರ್ಬೋದು, ಜಾರ್ಖಂಡ್ ಮತ್ತು ಮಣಿಪುರ್. ಸೊ ಈ ಎಲ್ಲ ಸ್ಟೇಟ್ಸ್ಗಳಲ್ಲಿ ನಾವು ಫರ್ಟಿಲಿಟಿ ರೇಟು 2.1ಕ್ಕಿಂತ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಹಾಗೂ ಸೆಕೆಂಡ್ ಡೇಟಾ ಕಂಪ್ಯಾರಿಸನಲ್ಲಿ ನಾವು ಇನ್ಸ್ಟಿಟ್ಯೂಷನಲ್ ಬರ್ತ್ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಹೈಲೈಟ್ ಮಾಡಿದ್ದಾರೆ. ಇನ್ಸ್ಟಿಟ್ಯೂಷನಲ್ ಬರ್ತು ಆಲ್ಮೋಸ್ಟ್ ಇನ್ಕ್ರೀಸ್ ಆಗಿದೆ. 79% ಇರುವಂಥದ್ದು 89% ಥ್ರೂ ಔಟ್ ಇಂಡಿಯಾ ಅನ್ನುವಂಥದ್ದನ್ನು ನೋಡ್ಬೋದು. ರೂರಲಲ್ಲೂ ಹೆಚ್ಚಾಗಿದೆ ಮತ್ತು ಅರ್ಬನಲ್ಲೂ ಸಹ ಇನ್ಕ್ರೀಸ್ ಆಗಿರೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೂ ಇಮ್ಯುನೈಜೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಡೇಟಾವನ್ನು ಕೊಟ್ಟಿದ್ದಾರೆ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4ಅಲ್ಲಿ ನಾವು ನೋಡಿದಾಗ 62% ಇಮ್ಯುನೈಸ್ಡ್ ಕಂಡೀಷನ್ ಇರುವಂಥದ್ದು ಇವಾಗ ಇನ್ಕ್ರೀಸ್ ಆಗಿ 77%ಗೆ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಹಾಗೂ ಇವಾಗ ಸ್ಟಂಟಿಂಗ್ ರೇಟ್ ಏನಿದೆಯಲ್ಲ ಅದು ಸ್ವಲ್ಪ ಕಡಿಮೆ ಆಗಿದೆ. ಹೆಚ್ಚಾಗಿ ನಾವು ಕಡಿಮೆ ಆಗಿರೋದಂಥ ಕಂಡೀಷನನ್ನು ನೋಡ್ತಾ ಇಲ್ಲ. ಸ್ಟಂಟಿಂಗು ಕಡಿಮೆ ಅಂತಂದರೆ 38%ಇಂದ 36%ಗೆ ರಿಡಕ್ಷನ್ ಆಗಿರುವಂಥದ್ದನ್ನು ನೋಡ್ಬೋದು. ಸೊ ಇಲ್ಲಿ ನಾವು ಹೆಚ್ಚು ವರ್ಕ್ ಮಾಡಬೇಕು. ಇನ್ನೂ ಸ್ಟಂಟಿಂಗ್ ಕಂಡೀಷನ್ಸ್ ಆಗಲಿ ಅಥವಾ ಮಾಲ್ ನ್ಯೂಟ್ರಿಷನ್ಸ್ ಥಿಂಗ್ಸ್ಗಳನ್ನು ಅಡ್ರೆಸ್ ಮಾಡೋದ್ರ ಮುಖಾಂತರ ಇವತ್ತು ಸ್ಟಂಟಿಂಗ್ ಕಂಡೀಷನ್ಸನ್ನು ರೆಡ್ಯೂಸ್ ಮಾಡ್ಬೋದು ಅನ್ನೋದನ್ನು ಕನೆಕ್ಟ್ ಮಾಡ್ಬೋದು. ಇದರಲ್ಲಿ ಮೇಜರಾಗಿ ನಾವು ನೋಡ್ತಾ ಇರುವಂಥದ್ದು ಅರ್ಬನಲ್ಲಿ ಕಡಿಮೆ ಇದೆ, ಆದರೆ ಸ್ಟಂಟಿಂಗ್ ರೇಟ್ ಅನ್ನುವಂಥದ್ದು ರೂರಲಲ್ಲಿ ಹೆಚ್ಚಾಗಿದೆ. ರೂರಲಲ್ಲಿ ನಾವು ತುಂಬ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ರಿಪೋರ್ಟಲ್ಲಿ ಕೊಟ್ಟಿದ್ದಾರೆ. ಇನ್ನು ಥರ್ಡ್ ಪಾಯಿಂಟ್ ಅಥವಾ ಥರ್ಡ್ ಸೆಕ್ಷನ್ ಅಡಿನಲ್ಲಿ ಡಿಸಿಷನ್ ಮೇಕಿಂಗ್ಗೆ ಸಂಬಂಧಪಟ್ಟಂತೆ ಇವಾಗ ಒಬ್ಬ ಮ್ಯಾರಿಡ್ ವುಮೆನ್ ಯಾವ ರೀತಿಯಾದಂಥ ಡಿಸಿಷನ್ಸನ್ನು ತಗೋತಾರೆ ಅನ್ನೋದನ್ನು 3 ಕ್ರೈಟೇರಿಯಾ ಅಥವಾ 3 ಹೌಸ್ ಹೋಲ್ಡ್ ಡಿಸಿಷನ್ಸ್ ಅನ್ನೋದನ್ನು ಕಂಪೇರ್ ಮಾಡಿದ್ದಾರೆ. ಒಂದು ಹೆಲ್ತ್ಗೆ ಸಂಬಂಧಪಟ್ಟಂತೆ ಅಥವಾ ಹೌಸ್ ಹೋಲ್ಡಲ್ಲಿ ನಡೀತಕ್ಕಂಥ ಮೇಜರ್ ಪರ್ಚೇಸ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಫ್ಯಾಮಿಲಿ ವಿಸಿಟ್ಸ್ ಇರ್ಬೋದು, ಈ ರೀತಿಯಾಗಿ ಎಲ್ಲ ಥಿಂಗ್ಸ್ಗಳನ್ನು ನೋಡಿದ್ರೆ ವುಮೆನ್ ಪಾರ್ಟಿಸಿಪೇಷನ್ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಹಾಗೂ ಈ ಒಂದು ಡಿಸಿಷನ್ಗೆ ಸಂಬಂಧಪಟ್ಟಂತೆ 3 ಸ್ಟೇಟ್ಸ್ಗಳಲ್ಲಿ ಹೈಯರ್ ಲೆವೆಲ್ ಡಿಸಿಷನ್ ಮೇಕಿಂಗ್ ವುಮನ್ ಮೇಲೆ ಇರೋದನ್ನು ಮೆನ್ಷನ್ ಮಾಡಿದ್ದಾರೆ. ಲಡಾಖ್, ನಾಗಾಲ್ಯಾಂಡ್ ಮತ್ತು ಮಿಜೋರಾಂ ಈ 3 ಸ್ಟೇಟ್ಸ್ಗಳಲ್ಲಿ ಮೇಜರಾಗಿ ವುಮನ್ನ ಒಂದು ಪಾರ್ಟಿಸಿಪೇಷನ್ ಇರ್ಬೋದು ಅಥವಾ ಡಿಸಿಷನ್ ಮೇಕಿಂಗ್ನಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಇದೆ ಅನ್ನೋದನ್ನು ನೋಡ್ಬೋದು. ಮತ್ತು ಇದಕ್ಕೆ ಕನೆಕ್ಟ್ ಆಗುವಂತೆ ವುಮನ್ ಬ್ಯಾಂಕಿಂಗ್ ಅಕೌಂಟು ಸಹ ಇವತ್ತು ಇನ್ಕ್ರೀಸ್ ಆಗಿರುವಂಥ ಸಿಚುವೇಶನ್ಸನ್ನು ಅಥವಾ ಸರ್ವೇನಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕನೆಕ್ಟ್ ಮಾಡ್ಕೋಬೋದಾಗಿದೆ. ಇನ್ನು ಫೋರ್ತ್ ಡೇಟಾನಲ್ಲಿ ಇವತ್ತು ಒಬೆಸಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಬೆಸಿಟಿಯನ್ನು ನಾವು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4ಗೆ ಕನೆಕ್ಟ್ ಮಾಡೋದಾದರೆ 5th ಸರ್ವೆನಲ್ಲಿ ಹೆಚ್ಚು ಓವರ್ ವೇಟ್ ಆಗಿರುವಂಥ ಕಂಡೀಷನ್ಸನ್ನು ನೋಡ್ತಾ ಇದ್ದೀವಿ. ಇದು ಇನ್ಕ್ರೀಸ್ ಆಗಿದೆ ಅಥವಾ ಒಬೆಸಿಟಿ ಇನ್ಕ್ರೀಸ್ ಆಗಿರುವಂಥ ಸಿಚುವೇಶನ್ಸನ್ನು ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ನ್ಯಾಷನಲ್ ಲೆವೆಲಲ್ಲಿ ನೋಡಿದಾಗ 21% ಇರುವಂಥದ್ದು 24%ಗೆ ವುಮನ್ನಲ್ಲಿ ಹೆಚ್ಚಾಗಿದೆ. ಇನ್ನು ಮೆನ್ನಲ್ಲಿ 19% ಇರುವಂಥ ಒಬೆಸಿಟಿ 23%ಗೆ ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೂ ಕೆಲವೊಂದಿಷ್ಟು ಸ್ಟೇಟ್ಸ್ಗಳಲ್ಲಿ ಇವತ್ತು ವುಮನ್ ಒಬೆಸಿಟಿ ಜಾಸ್ತಿ ಇದೆ ಅನ್ನೋದನ್ನು ಸಹ ಎಂಫಸೈಸ್ ಮಾಡಲಾಗಿದ್ದು ಕೇರಳ, ಅಂಡಮಾನ್ ನಿಕೋಬಾರ್, ಗೋವಾ, ಸಿಕ್ಕಿಂ, ಮಣಿಪುರ್ ಈ ರೀತಿಯಾದ ಕೆಲವೊಂದಿಷ್ಟು ಸ್ಟೇಟ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ನಡಿನಲ್ಲಿ ಫರ್ಟಿಲಿಟಿ ರೇಟ್ ಯಾವ ರೀತಿ ಅಂತ ಚೇಂಜಸನ್ನು ಕಾಣ್ತಾ ಇದೆ, ಇನ್ಸ್ಟಿಟ್ಯೂಷನಲ್ ಬರ್ತ್ ಇರ್ಬೋದು, ಡಿಸಿಷನ್ ಮೇಕಿಂಗ್ ಇರ್ಬೋದು ಅಥವಾ ರೈಸ್ ಇನ್ ಒಬೆಸಿಟಿ, ಈ ರೀತಿಯಾಗಿ 4 ಸೆಕ್ಷನ್ಸ್ ವೈಸ್ ನೀವು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಪಾಯಿಂಟ್ಸ್ಗಳನ್ನು ರಿಮೆಂಬರ್ ಮಾಡ್ಕೋಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಇಸ್ರೋಸ್ ಯೂನಿಕ್ ಗೋಲ್ ಫಾರ್ ವೀನಸ್ ಮಿಷನ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಅಂತಂದರೆ ಇಸ್ರೋ ಇವಾಗ ವೀನಸ್ಗೆ ಅಂದರೆ ಶುಕ್ರ ಗ್ರಹಕ್ಕೆ ಒಂದು ಮಿಷನನ್ನು ಕಳಿಸೋದ್ರಲ್ಲಿ ಶುಕ್ರಯಾನವನ್ನು ಸ್ಟಾರ್ಟ್ ಮಾಡಬೇಕು, ಈ ಒಂದು ಮಿಷನನ್ನು ಲಾಂಚ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವಾಗ ಬಜೆಟನ್ನು ರೆಡಿ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾದಂತಹ ಪ್ರಾಜೆಕ್ಟ್ ಇದೆ ಅನ್ನೋದನ್ನು ರಿಪೋರ್ಟ್ ರೆಡಿ ಮಾಡಿದ್ದಾರೆ. ಇಲ್ಲಿ ಮೇಜರಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ವೀನಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಹಾಗೂ ಈ ಒಂದು ಶುಕ್ರಯಾನದಲ್ಲಿ ಏನು ಮೇಜರ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳಿದ್ದಾವೆ ಅನ್ನೋದನ್ನು. ಸೊ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಶುಕ್ರ ಗ್ರಹದ ಒಂದು ಪೊಸಿಷನ್ ಯಾವ ರೀತಿಯಾಗಿದೆ ಅಂತ ಅಬ್ಸರ್ವ್ ಮಾಡೋದಾದರೆ ಸೆಕೆಂಡ್ ಪೊಸಿಷನಲ್ಲಿ ನಾವು ಶುಕ್ರ ಗ್ರಹವನ್ನು ನೋಡ್ತಾ ಇದ್ದೀವಿ. ಫಸ್ಟ್ ಇರುವಂಥದ್ದು ಮರ್ಕ್ಯೂರಿ, ಸನ್ಗೆ ನಿಯರೆಸ್ಟ್ ಪ್ಲಾನೆಟ್ ಅಂತಂದರೆ ಮರ್ಕ್ಯೂರಿ, ವೀನಸ್, ನೆಕ್ಸ್ಟ್ ಥರ್ಡ್ ಪೊಸಿಷನಲ್ಲಿ ಅರ್ತ್ ಬರುತ್ತೆ. ಸೊ ನಮ್ಮ ಪಕ್ಕದ ಒಂದು ಪ್ಲಾನೆಟ್ ಅಂತಂದರೆ ವೀನಸ್ಸು, ಇನ್ನೊಂದು ಮಾರ್ಸು. ಈ 4 ಪ್ಲಾನೆಟ್ಸ್ಗಳನ್ನು ಒಟ್ಟಾರೆಯಾಗಿ ನಾವು ರಾಕಿ ಪ್ಲಾನೆಟ್ಸ್, ಇನ್ನರ್ ಪ್ಲಾನೆಟ್ಸ್ ಅಥವಾ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಡಿಫರೆಂಟ್ ನೇಮಿಂದ ಕರಿತಾ ಇದ್ದೀವಿ. ನೆಕ್ಸ್ಟ್ 4 ಪ್ಲಾನೆಟ್ಸ್ಗಳಿದಾವಲ್ಲ ಇವನ್ನ ನಾವು ಔಟರ್ ಪ್ಲಾನೆಟ್ಸ್ ಅಂತ ಕರಿತಾ ಇದ್ದೀವಿ ಅಥವಾ ಗ್ಯಾಶಿಯಸ್ ಪ್ಲಾನೆಟ್ಸ್ ಅಂತಲೂ ಸಹ ಕರೆಯಲಾಗುತ್ತೆ. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಎಂಫಸೈಸ್ ಮಾಡ್ತಾ ಇರುವಂಥದ್ದು ಶುಕ್ರ ಗ್ರಹ. ಶುಕ್ರ ಗ್ರಹಕ್ಕೆ ನಾವು ಒಂದು ಮಿಷನನ್ನು ಕಳಿಸ್ಬೇಕು ಅನ್ನುವಂಥದ್ದು. ಈ ಮೊದಲು ನಾವು ಮಾರ್ಸ್ಗೆ ಮಂಗಲಯಾನದ ಮುಖಾಂತರ ಕಳಿಸಿದ್ದೀವಿ ಹಾಗೂ ಮೂನ್ಗೂ ಸಹ ಏನು ಕಳಿಸಿದ್ದೀವಲ್ಲ ಸೇಮ್ ಅದೇ ಒಂದು ಮೆಥಡಾಲಜಿ ಮುಖಾಂತರ ಇವತ್ತು ಶುಕ್ರ ಗ್ರಹಕ್ಕೂ ಸಹ ಒಂದು ಮಿಷನನ್ನು ಕಳಿಸ್ಬೇಕು ಅನ್ನುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿರೋ ಪ್ರಕಾರ ನಾವೇನೋ ಮಿಷನ್ನ ಕಳಿಸ್ತಾ ಇದ್ದೀವಿ, ಆದರೆ ಈ ಒಂದು ಶುಕ್ರ ಗ್ರಹದಲ್ಲಿರ್ತಕ್ಕಂತಹ
ಅಟ್ಮಾಸ್ಫಿಯರನ್ನು ಡಿಟೆಕ್ಟ್ ಮಾಡ್ತಕ್ಕಂಥ ಟೆಕ್ನಾಲಜಿಯನ್ನು ನಾವು ಈ ಸರ್ತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಅಂದರೆ ಇನ್ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡೋಕೆ ಬೇಕಾಗಿರುವಂಥ ಒಂದು ಮಿಷನನ್ನು ನಾವು ಇವತ್ತು ತಯಾರು ಮಾಡಬೇಕು ಅನ್ನೋದನ್ನು ಸಹ ಎಂಫಸೈಸ್ ಮಾಡಿರೋದನ್ನು ನೋಡ್ಬೋದು. ಇನ್ನು ಸಾಕಷ್ಟು ಎಕ್ಸಾಮಿನೇಷನಲ್ಲಿ ಅರ್ತ್ನ ಟ್ವಿನ್ ಪ್ಲಾನೆಟ್ ಯಾವುದಿದೆ ಅಂತ ಡೈರೆಕ್ಟಾಗಿ ಕೇಳಿರ್ತಾರೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಅರ್ತ್ ಇರ್ಬೋದು ಅಥವಾ ವೀನಸ್ ಇರ್ಬೋದು. ಎರಡೂ ಪ್ಲಾನೆಟ್ಗಳ ಒಂದು ಸೈಜ್ ಏನಿದೆಯಲ್ಲ ಅದು ಆಲ್ಮೋಸ್ಟ್ ಸಿಮಿಲರ್ ಇದೆ, ಮತ್ತು ಡೆನ್ಸಿಟಿ ಎರಡು ಸಿಮಿಲರ್ ಇರೋದ್ರಿಂದ ಇವತ್ತು ನಾವು ಟ್ವಿನ್ ಪ್ಲಾನೆಟ್ ಅಂತ ಕರಿತೀವಿ. ಈ ರೀಸನು ಸಹ ನೆನ್ಪಿಟ್ಕೊಳ್ಳಿ. ಕೇವಲ ನೇಮನ್ನು ನೆನ್ಪಿಟ್ಕೊಳ್ಳೋ ಬದಲು ರೀಸನ್ ಯಾಕೆ ನಾವು ಅದನ್ನು ಟ್ವಿನ್ ಪ್ಲಾನೆಟ್ ಅಂತ ಕರಿತೀವಿ ಅನ್ನೋದ್ರ ಬಗ್ಗೆ. ಹಾಗೂ ಇವತ್ತು ಶುಕ್ರ ಗ್ರಹವನ್ನು ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಹಾಟೆಸ್ಟ್ ಪ್ಲಾನೆಟ್ ಅಂತ ಕರಿತೀವಿ. ಯಾಕೆ, ಇದಕ್ಕೇನು ಕಾರಣ? ಇವತ್ತು ಮರ್ಕ್ಯೂರಿಯನ್ನು ನಾವು ಅಬ್ಸರ್ವ್ ಮಾಡಿದಾಗ ಇದು ಸನ್ಗೆ ತುಂಬ ನಿಯರ್ ಇದೆ. ಹಾಟೆಸ್ಟ್ ಇವತ್ತು ಮರ್ಕ್ಯೂರಿ ಆಗ್ಬೋದಿತ್ತು. ಆದರೆ ಶುಕ್ರ ಗ್ರಹಕ್ಕೆ ನಾವು ಯಾಕೆ ಇವತ್ತು ಹಾಟೆಸ್ಟ್ ಪ್ಲಾನೆಟ್ ಅಂತ ಕರಿತೀವಿ ಅಂತಂದರೆ, ಶುಕ್ರ ಗ್ರಹದಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರಿಕ್ ಕಂಡೀಷನು ಇವತ್ತು ಶುಕ್ರ ಗ್ರಹವನ್ನು ಬ್ರೈಟೆಸ್ಟ್ ಅಥವಾ ಹಾಟೆಸ್ಟ್ ಸ್ಟಾರ್ ಆಗಿ ಮಾಡಿದೆ. ಆದರೆ ಮರ್ಕ್ಯೂರಿ ನಿಯರ್ ಇದ್ದರೂ ಸಹ ಇಲ್ಲಿ ನಾವು ಹಾಟೆಸ್ಟ್ ಕಂಡೀಷನ್ ಯಾಕೆ ನೋಡ್ತಾ ಇಲ್ಲ ಅಂತಂದರೆ, ಇಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರು ತುಂಬ ತಿನ್ನಿರುತ್ತೆ ಅಥವಾ ಸ್ಟೇಬಲ್ ಅಟ್ಮಾಸ್ಫಿಯರ್ ಇಲ್ಲದೆ ಇರೋದ್ರಿಂದ ಇಲ್ಲಿರುವಂತಹ ಅಟಮ್ಸ್ಗಳು ಈಸಿಯಾಗಿ ಸ್ಪೇಸ್ಗೆ ಹೋಗ್ಬಿಡ್ತವೆ. ಅಂದರೆ ಹೈಡ್ರೋಜನ್ ಅಟಮ್, ಸೋಡಿಯಂ ಅಟಮ್, ಆಕ್ಸಿಜನ್, ಈ ರೀತಿಯ ಅಟಮ್ಸ್ಗಳು ಏನಿರ್ತಾವಲ್ಲ ಇವೆಲ್ಲನೂ ಸಹ ಸ್ಪೇಸ್ಗೆ ಹೋಗ್ಬಿಡ್ತವೆ. ಅಂದರೆ ಎಸ್ಕೇಪ್ ಆಗಿಬಿಡುತ್ತೆ. ಇಲ್ಲಿ ಅಟ್ಮಾಸ್ಫಿಯರ್ ಅನ್ಸ್ಟೇಬಿಲಿಟಿ ಇರೋದ್ರಿಂದ, ಥಿನ್ ಪ್ರೊಟೆಕ್ಟಿವ್ ಲೇಯರ್ ಇರೋದ್ರಿಂದ ಆಲ್ಮೋಸ್ಟ್ ಸ್ಪೇಸ್ಗೆ ಹೋಗೋದ್ರಿಂದ ಓನ್ ಅಟ್ಮಾಸ್ಫಿಯರ್ ಇಲ್ಲಿ ಕ್ರಿಯೇಷನ್ ಆಗೋದು ತುಂಬ ಕಡಿಮೆ. ಹಾಗಾಗಿ ನಾವು ಇಲ್ಲಿ ಹಾಟೆಸ್ಟ್ ಕಂಡೀಷನ್ಸನ್ನು ನೋಡ್ತಾ ಇಲ್ಲ ಅಥವಾ ಎನರ್ಜಿ ಇಲ್ಲಿ ಟ್ರ್ಯಾಪ್ ಆಗ್ತಾ ಇಲ್ಲ ಅನ್ನೋದನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಇದನ್ನು ನಾವು ಇವಾಗ ಶುಕ್ರ ಗ್ರಹಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋದಾದರೆ, ಶುಕ್ರ ಗ್ರಹದಲ್ಲಿರ್ತಕ್ಕಂಥ ಕಂಡೀಷನ್ ಯಾವ ರೀತಿಯಾಗಿದೆ ಅಂದರೆ, ಇಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿರುವಂಥ ಸಿಚುವೇಶನ್ ಅಂತ ನೋಡ್ತೀವಿ. ತಿಕ್ಕಾಗಿರುವಂಥ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಮತ್ತು ಯೆಲ್ಲೋಯಿಶ್ ಕ್ಲೌಡ್ಸ್ ಅಂತ ನೋಡ್ತೀವಿ. ಈ ಕ್ಲೌಡಲ್ಲಿ ನಾವು ಸಲ್ಫೂರಿಕ್ ಆ್ಯಸಿಡ್ ಇರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲ ಏನು ಮಾಡ್ತವೆ ಅಂತಂದರೆ ಹೀಟನ್ನು ಟ್ರ್ಯಾಪ್ ಮಾಡ್ತವೆ. ಈ ರೀತಿಯಾಗಿ ಟ್ರ್ಯಾಪ್ ಆಗಿರುವಂಥ ಹೀಟಿಂದ ಇವತ್ತು ಶುಕ್ರ ಗ್ರಹದಲ್ಲಿ ಹೆಚ್ಚಾಗಿ ಹಾಟ್ ಇರುವಂಥ ಸಿಚುವೇಶನ್ಸನ್ನು ನೋಡ್ಬೋದು. ಇದಕ್ಕೆ ಮೇಜರ್ ಕಾರಣ ಅಂತಂದರೆ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್. ಹಾಗಿದ್ರೆ ಏನಿದು ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಂದರೆ, ಇವಾಗ ಸನ್ನಿಂದ ನಾವು ರೇಡಿಯೇಷನನ್ನು ರಿಸೀವ್ ಮಾಡ್ತೀವಿ. ಇದನ್ನು ಇನ್ಸೋಲೇಷನ್ ಅಂತ ಕರಿತಾ ಇದ್ದೀವಿ. ಯಾವುದೇ ಒಂದು ಪ್ಲಾನೆಟ್ ಇರ್ಬೋದು, ಇವತ್ತು ಅರ್ತ್ಗೂ ಕಂಪೇರ್ ಮಾಡಿದರೆ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಬಗ್ಗೆ ನಮಗೆ ಗೊತ್ತಿರಬೇಕು. ಇವಾಗ ನಮ್ಮ ಅಟ್ಮಾಸ್ಫಿಯರ್ ಇರ್ಬೋದು ಅಥವಾ ಶುಕ್ರ ಗ್ರಹದ ಅಟ್ಮಾಸ್ಫಿಯರ್ ಇರ್ಬೋದು, ಈ ಒಂದು ಅಟ್ಮಾಸ್ಫಿಯರಲ್ಲಿ ಸಾಕಷ್ಟು ಗ್ಯಾಸ್ ಮಾಲಿಕ್ಯೂಲ್ಸನ್ನು ನೋಡ್ತೀವಿ ನಾವು. ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಮೀಥೇನ್ ಇರ್ಬೋದು, ಸಾಕಷ್ಟು ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ನೋಡ್ತಾ ಇದ್ದೀವಿ. ಈ ಒಂದು ಶುಕ್ರ ಗ್ರಹದಲ್ಲಿ ಮೇಜರ್ ಆಗಿ ನಾವು ಕಾರ್ಬನ್ ಡೈಆಕ್ಸೈಡನ್ನು ನೋಡ್ತಾ ಇದ್ದೀವಿ. ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಇವೆರಡೂ ಮೇಜರ್ ಆಗಿರ್ತಕ್ಕಂಥದ್ದು, ಅಥವಾ ಇಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರಿಕ್ ಕಂಡೀಷನಲ್ಲಿ ಕಾರ್ಬನ್ ಡೈಆಕ್ಸೈಡು ಮತ್ತು ನೈಟ್ರೋಜನಿಂದ ಆಗಿದೆ ಅನ್ನೋದನ್ನು ಹೇಳ್ತಾರೆ. ಇನ್ನು ಸಲ್ಫೋರಿಕ್ ಆ್ಯಸಿಡ್ ಸಹ ಫಾರ್ಮೇಷನ್ ಆಗ್ತಾ ಇರುವಂಥ ಕಂಡೀಷನನ್ನು ನೋಡ್ತೀವಿ. ಯಾವಾಗ ಈ ಒಂದು ರೇಡಿಯೇಷನ್ ಅಥವಾ ಎನರ್ಜಿ ರಿಸೀವ್ ಆಗ್ತಾ ಇರುತ್ತಲ್ಲ ಸನ್ನಿಂದ, ಅಟ್ಮಾಸ್ಫಿಯರಿಗೆ ಬಂದಾದಮೇಲೆ ಇದು ಎಸ್ಕೇಪ್ ಆಗದೇ ಇರುವಂಥ ಕಂಡೀಷನನ್ನು ಕ್ರಿಯೇಟ್ ಮಾಡುತ್ತೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರಿಕ್ ಮಾಲಿಕ್ಯೂಲ್ಸು ಎಲ್ಲ ಎನರ್ಜಿಯನ್ನು ಟ್ರ್ಯಾಪ್ ಮಾಡೋದ್ರಿಂದ ಎಸ್ಕೇಪ್ ಆಗಲ್ಲ ಹೆಚ್ಚಾಗಿ. ಈ ನಿಟ್ಟಿನಲ್ಲಿ ಇಲ್ಲಿ ಟೆಂಪ್ರೇಚರ್ ಅಥವಾ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್ ಏನಿತ್ತಲ್ಲ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಎಕ್ಸಾಕ್ಟಾಗಿ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಂತ ಕರಿತಾ ಇದ್ದೀವಿ. ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ, ಗ್ರೀನ್ ಹೌಸ್ ಗ್ಯಾಸಸ್ಗಳು ಯಾವ್ಯಾವ ಇದ್ದಾವೆ ಅನ್ನೋದನ್ನು ಅಥವಾ ಯಾವ ಮಾಲಿಕ್ಯೂಲ್ಸ್ಗಳಿದ್ದಾವೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಹಾಗೂ ರೊಟೇಷನ್ ವೈಸ್ ಮೇಲೂ ನಾವು ಸಾಕಷ್ಟು ಸರ್ತಿ ಕ್ವಶನ್ಸನ್ನು ನೋಡ್ತೀವಿ. ವೀನಸ್ ಯಾವ ರೀತಿಯಾದಂಥ ರೊಟೇಷನನ್ನು ತೋರಿಸುತ್ತೆ, ಇವಾಗ ಈಸ್ಟ್ ವೆಸ್ಟ್ ಅಥವಾ ವೆಸ್ಟ್ ಟು ಈಸ್ಟ್, ಅಥವಾ ಇದರ ರೊಟೇಷನ್ ಒಂದು ಯೂನಿಕ್ ಇರೋದ್ರಿಂದ ಯಾವ ಒಂದು ಡೈರೆಕ್ಷನಲ್ಲಿ ಇದು ರೊಟೇಟ್ ಆಗುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್, ಲೌಡ್ ಸ್ಪೀಕರ್ ಇನ್ ಮಾಸ್ಕ್ಯೂ ನಾಟ್ ಅ ಫಂಡಾಮೆಂಟಲ್ ರೈಟ್ ಸೇಸ್ ಹೈಕೋರ್ಟ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಜುಡಿಷಿಯರಿಗೆ ಕನೆಕ್ಟ್ ಮಾಡ್ಕೋಬೋದು. ಹಾಗೂ ಫಂಡಾಮೆಂಟಲ್ ರೈಟ್ಸ್ಗೂ ಡೈರೆಕ್ಟಾಗಿ ಲಿಂಕ್ ಮಾಡ್ಕೋಬೇಕಾಗಿರುವಂಥ ಒಂದು ಇನ್ಫಾರ್ಮೇಷನ್ ಆಗಿದೆ. ಸೊ ಆರ್ಟಿಕಲಲ್ಲಿರುವಂಥ ಕೀ ಪಾಯಿಂಟ್ಸ್ಗಳನ್ನು ಕನೆಕ್ಟ್ ಮಾಡ್ಕೊಳ್ಳೋದಾದರೆ, ಇವಾಗ ಇಸ್ಲಾಮಿಕ್ ಧರ್ಮದಲ್ಲಿ ಪ್ರೇಯರನ್ನು ಮಾಡುವಾಗ ಕೆಲವೊಂದಿಷ್ಟು ಕಾಲನ್ನು ಕೊಡ್ತಾರೆ. ಅಂದರೆ ನಾವು ನಮಾಜ್ ಮಾಡೋ ಟೈಮಲ್ಲಿ ನೋಡ್ತೀವಿ ಸಾಕಷ್ಟು ಸ್ಪೀಕರ್ಸ್ಗಳನ್ನು ಆನ್ ಮಾಡ್ತಾ ಇರುವಂಥದ್ದು. ಅರ್ಲಿ ಮಾರ್ನಿಂಗ್ ನಾವು ನಮಾಜಲ್ಲಿ ಕರೆಯುವಾಗ ಅಥವಾ ನಮಾಜ್ ಸ್ಟಾರ್ಟ್ ಆಗಿದೆ ಅನ್ನುವಂಥದ್ದನ್ನು ಸ್ಪೀಕರ್ ಏನು ಹಾಕೋದ್ರ ಮುಖಾಂತರ ಹೇಳ್ತಾರಲ್ಲ, ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಜನತೆಗೆ ಒಂದು ಕಾಲನ್ನು ಕೊಡೋದೇನು ನೋಡ್ತಾ ಇದೀವಲ್ಲ, ಈ ಒಂದು ಪ್ರೊಸೆಸ್ ಅಥವಾ ಸ್ಪೀಕರ್ಸ್ಗಳನ್ನು ಯೂಸ್ ಮಾಡುವಂಥದ್ದು ಫಂಡಾಮೆಂಟಲ್ ರೈಟ್ ಅಲ್ಲ ಅನ್ನೋದನ್ನು ಅಲಹಾಬಾದ್ ಹೈಕೋರ್ಟು ಇವತ್ತು ಹೇಳಿದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಯಾವ ರೀತಿಯಂಥ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ಇವಾಗ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನೋಡ್ತೀವಿ. ರೈಟ್ ಟು ಮ್ಯಾರೇಜ್ ಅನ್ನುವಂಥದ್ದು ಫಂಡಾಮೆಂಟಲ್ ರೈಟ್ಸಲ್ಲಿ ಯಾವ ರೀತಿಯಾದಂಥ ಆರ್ಟಿಕಲ್ಗೆ ಬರುತ್ತೆ ಅಂತ ಡೈರೆಕ್ಟಾಗಿ ಕೇಳಿರ್ತಾರೆ. ಇದು ಫಂಡಾಮೆಂಟಲ್ ರೈಟ್ಸಲ್ಲಿ ಅಪ್ಲೈಡ್ ಕ್ವಶನ್ಸ್ ಏನು ಬರ್ತಾವಲ್ಲ ಅಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇದು ರಿಲಿಜಿಯಸ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಪಾಪ್ಯುಲರ್ ಆಗಿರ್ತಕ್ಕಂಥ ಇಶ್ಯೂ ಇರೋದ್ರಿಂದ, ಅಥವಾ ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಇದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಇದ್ರ ಮೇಲೆ ಕ್ವಶನ್ಸನ್ನು ಈಸಿಯಾಗಿ ಫ್ರೇಮ್ ಮಾಡ್ಬೋದಾಗಿದೆ.
ಸೊ ಈ ರೀತಿಯಾದಂತಹ ಇಶ್ಯೂಸ್ಗಳನ್ನು ಕೋರ್ಟ್ ಹೆಂಗೆ ಅಡ್ರೆಸ್ ಮಾಡುತ್ತೆ? ನಾರ್ಮಲಿ ಯಾರು ಇವತ್ತು ಕೋರ್ಟ್ಗೆ ಅಪ್ರೋಚ್ ಮಾಡದೆ ಅವರು ರಿಲಿಜಿಯಸ್ ಪ್ರಾಕ್ಟೀಸಸ್ ಮೇಲೆ ಜಡ್ಜ್ಮೆಂಟ್ಸನ್ನು ಕೊಡೋದಾಗಲಿ ಕಡಿಮೆ ಮಾಡಿರ್ತಾರೆ. ಯಾವಾಗ ಇದು ಸಿಟಿಜನ್ಸ್ಗೆ ತೊಂದರೆ ಆಗುತ್ತೆ, ಕೆಲವೊಂದಿಷ್ಟು ಸಿಟಿಜನ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟಾಗಿ ಕೋರ್ಟ್ಗೆ ಅಪ್ರೋಚ್ ಮಾಡೋದಾಗಲಿ, ಅಥವಾ ಕೆಲವೊಂದಿಷ್ಟು ರೆಗ್ಯುಲೇಷನ್ಸನ್ನು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಅಂತ ನೋಡ್ತೀವಿ. 2000 ಅಲ್ಲಿ ನಾವು ಈ ಒಂದು ರೂಲ್ಸನ್ನು ನೋಡಿದ್ವಿ, ರೆಗ್ಯುಲೇಷನ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ, ಅಥವಾ ಈ ಒಂದು ರೂಲ್ಸ್ಗೆ ಸಂಬಂಧಪಟ್ಟಂತೆ ವಯಲೇಷನ್ ಆಗ್ತಾ ಇದೆ ಅಥವಾ ರಿಲಿಜಿಯಸ್ ಪ್ರಾಕ್ಟೀಸ್ಗೆ ವಯಲೇಷನ್ ಆಗ್ತಾ ಇದೆ ಅಂತ ಡೈರೆಕ್ಟಾಗಿ ಸಿಟಿಜನ್ಸ್ಗಳು ಏನು ಮಾಡ್ಬೋದು, ಕೋರ್ಟ್ಗೆ ಅಪ್ರೋಚ್ ಮಾಡ್ಬೋದು. ಆವಾಗ ಕೋರ್ಟ್ ಏನು ಮಾಡುತ್ತೆ, ಈ ಒಂದು ಸಿಚುವೇಷನ್ಗೆ ಸಂಬಂಧಪಟ್ಟಂತೆ ಇದು ಪಬ್ಲಿಕ್ಕಿಗೆ ಹೆಲ್ಪ್ ಆಗ್ತಾ ಇಲ್ಲ ಅನ್ನುವಂಥ ಕಂಡೀಷನ್ ಇದ್ದಾಗ ಅವರು ಆರ್ಟಿಕಲ್ 21 ಅಡಿನಲ್ಲಿ ಪ್ರತಿಯೊಬ್ಬ ಸಿಟಿಜನ್ಗೂ ಸಹ ಎನ್ಶೂರ್ ಮಾಡಬೇಕಾಗಿರುವಂಥ ಒಂದು ಪ್ರೊಟೆಕ್ಷನನ್ನು ಕೊಡಬೇಕು. ಸೊ ಯಾರಿಗೂ ತೊಂದರೆ ಆಗಬಾರ್ದು, ನಾಯ್ಸ್ ಪೊಲ್ಯೂಷನ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟು ಈ ರೀತಿಯಾದಂಥ ಜಡ್ಜ್ಮೆಂಟ್ಸ್ಗಳನ್ನು ತುಂಬ ಮೈಕ್ರೋ ಲೆವೆಲಲ್ಲಿ ತಗೋಬೋದಾಗಿದೆ. ನಿಮಗೆ ಇಲ್ಲಿ ಒಂದು ಕ್ವಶನ್ ಅಂತಂದರೆ, ಈ ಒಂದು ರೂಲ್ಸ್ ಏನಿದೆ ಅಲ್ಲ ನಾಯ್ಸ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ, ಇದು ಒಂದು ಇಂಪಾರ್ಟೆಂಟ್ ಎನ್ವಿರಾನ್ಮೆಂಟ್ ಆ್ಯಕ್ಟ್ ನಡಿನಲ್ಲಿ ಬರುತ್ತೆ. ಸೊ ಯಾವ ಆ್ಯಕ್ಟು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ನಾಯ್ಸ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಯಾವ ಆ್ಯಕ್ಟ್ ನಡಿನಲ್ಲಿ ಈ ರೂಲ್ಸ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.